ನೋಡಿ, ಇಡೀ ದೇಶದಲ್ಲಿ ಮೋದಿಯವರ ಒಂದು ಸುನಾಮಿ ಇದೆ. ದೇಶದ ಬಡ ಜನ ಇವತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಹೊಸ ಆಶಯವನ್ನ, ಕನಸನ್ನ ಕಾಣ್ತಾ ಇದ್ದಾರೆ. ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ, ಆತ್ಮವಿಶ್ವಾಸದಿಂದ ಹೇಳಬಲ್ಲೆ, ಕರ್ನಾಟಕದಲ್ಲಿ ಈ ಬಾರಿ ಕನಿಷ್ಠ ಅಂದ್ರೆ 25 ಸೀಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಆ ಕಾರಣಕ್ಕೇನೆ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಈ ಸತ್ಯ ಅವರಿಗೆ ಗೊತ್ತಿರೋದ್ರಿಂದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಜನರ ಮನಸ್ಸು, ಜನರ ಸಂಕಲ್ಪ ಮೋದಿಯ ಜೊತೆಗಿದೆ. ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಯವರಿಗೆ ಜನ ಕೊಡೋರಿದ್ದಾರೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮೊಬೈಲ್ ನಂಬರ್ 9901015156. ಇಲ್ಲಿ ನಿಮ್ಮ ರಾಜ್ಯ ನಾಯಕರು ಅಡ್ಡಗಾಲ ಹಾಕ್ತಿದ್ದಾರೆ. ನಾನು ನಿಮ್ಮ ಪ್ರಶ್ನೆಗೆ ಒಂದು ಪದ ಬಳಸಿದೆ. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿರುವಂಥದ್ದು ಮೋದಿ ಸುನಾಮಿ ಅಂತ. ಸುನಾಮಿಯನ್ನ ಯಾರೂ ಅಡ್ಗಾರ ಹಾಕ್ಲಿಕ್ಕಾಗಲ್ಲ, ಗೋಡೆ ಕಟ್ಲಿಕ್ಕಾಗಲ್ಲ, ಅದಕ್ಕೆ ಡ್ಯಾಮ್ ಕಟ್ಲಿಕ್ಕಾಗಲ್ಲ. ಸುನಾಮಿ ಬಂದರೆ ಅದು ಎಲ್ಲರನ್ನ ಅಪ್ಪಳಿಸಿ ಬರುವಂಥದ್ದು, ಎಲ್ಲ ಅಡ್ಡಗೋಡೆಗಳನ್ನು ಮೀರಿ ಬರುವಂಥದ್ದೇ ಸುನಾಮಿ. ಸೊ ಆ ಅಡ್ಡಗೋಡೆಗಳು ಯಾರೇ ಕಟ್ಟಲಿ, ಅದನ್ನು ಮೀರಿ ನರೇಂದ್ರ ಮೋದಿಯ ಸುನಾಮಿ ಕರ್ನಾಟಕದಲ್ಲಿ ಕನಿಷ್ಠ 25 ಸೀಟನ್ನ ಪಡ್ಕೊಳ್ಳೋದ್ರಲ್ಲಿ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ. 28 ಸ್ಥಾನಗಳನ್ನು ತಗೊಂಡ್ಬರ್ತೀವಿ ಅಂತ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೈಕಮಾಂಡ್ ಹೇಳಿ. ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಈಗ 28 ತಗೊಂಡ್ ಬರ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ವಿಜಯೇಂದ್ರ ಅವರು, ಯತ್ನಾಳ್ ಅವರು ಹೇಳ್ತಾರೆ 28 ಅಂತ ಅವ್ರು ಹೇಳಿದ್ದಾರೆ. 27 ಬಂದ್ರು, ಅಂದ್ರೆ ಒಂದು ಕಡಿಮೆ ಆದ್ರು ರಾಜಸ್ಥಾನದ ಬದಲಾವಣೆ ಆಗುತ್ತೆ ಕರ್ನಾಟಕದಲ್ಲಿ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಒಂದು ಶಿಸ್ತು ವ್ಯವಸ್ಥೆಯ ಪ್ರಕಾರ ಪಾರ್ಟಿ ನಡ್ಕೊಂಡು ಹೋಗುತ್ತೆ. ಕಾಣಿಸ್ತಾ ಇಲ್ಲ ಸರ್ ಇತ್ತೀಚೆಗೆ. ಆದರೆ ಎಲ್ರಿಗೂ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇರುತ್ತೆ, ಅವರ ವಿಚಾರಗಳನ್ನು ಹೇಳಿರ್ತಾರೆ. ಎಷ್ಟು ಸೀಟ್ ಬರಬೇಕು, ಎಷ್ಟು ಸೀಟ್ ನಮಗೆ ಬರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದು ನಾನಾಗ್ಲಿ, ಪಾರ್ಟಿಯವರಾಗ್ಲಿ, ಮತ್ತೊಬ್ರು ಯಾರೂ ಅಲ್ಲ. ನಾಡಿನ ಜನ ನಮಗೆ ವೋಟ್ ಕೊಡುವಂಥದ್ದು. ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ 28ಕ್ಕೆ 28 ಸೀಟ್ ನಮಗೆ ಸಿಗುತ್ತೆ ಅಂತ. ನಾನು ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ನಾನು ಆಗ್ಲೇ ಹೇಳಿದೆ, ಮೋದಿಯ ಸುನಾಮಿ ಇವತ್ತು ರಾಜ್ಯದಲ್ಲಿದೆ. ಕಳೆದ 15-20 ದಿವಸದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗಳು ನಡೀತಾ ಇದೆ. ನಾನು ನಿನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬಲ್ಲಂತ ಒಂದು ಜಾಗದಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿ ನಾವು ಬಂದಿದ್ವಿ. ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರು ನನಗೆ 10,000 ಸಾಲ ಕೊಟ್ಟಿದ್ದಾರೆ ಸ್ವನಿಧಿ ಯೋಜನೆಯಲ್ಲಿ. ಮನೆ ಇಲ್ದವ್ರು ಹೇಳಿದ್ರು ನಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬಂದಿದೆ ಅಂತ. ಮನೆಗೆ ನೀರು ಬಂದಿಲ್ದಲೇ ಇದ್ದವ್ರು ಹೇಳಿದ್ರು ನಮಗೆ ಫಸ್ಟ್ ಟೈಮ್ ಮೋದಿಯವರು ಬಂದ ಮೇಲೆ ನಮಗೆ ಪೈಪಲ್ಲಿ ನೀರು ಮನೆಗೆ ಬಂತು ಅಂತ. ಬಡ ಹೆಣ್ಮಕ್ಳು ಹೇಳ್ತಾ ಇದ್ರು ನಮಗೆ ಉಜ್ವಲ ಯೋಜನೆಯಲ್ಲಿ ಫಸ್ಟ್ ಟೈಮ್ ಗ್ಯಾಸ್ ಬಂತು ಅಂತ. ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷ ಲೋನ್ ಬಂತು ಅಂತ ಹೇಳ್ತಾ ಇದ್ದಾರೆ. ಜನ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ನೇರವಾಗಿ ಫಲಾನುಭವಿಗಳಾಗಿರೋದ್ರಿಂದ ಅವರು ಮೋದಿಯವರಿಗೆ ಸಂಕಲ್ಪ ಕೊಡ್ತಾ ಇರೋದು, ವೋಟ್ ಹಾಕ್ತಾ ಇರುವಂತದ್ದು. 28ಕ್ಕೆ 28 ನಾವು ಗೆಲ್ತೀವಿ, ಕನಿಷ್ಠ ಅಂದ್ರೆ 25 ಅಂತೂ ನಾವು ಗೆದ್ದೇ ಗೆಲ್ತೀವಿ. ಆಗ್ಲಿ ಸೋಲೋ ಅಂತ ಎಲೆಕ್ಷನ್ನಿಗೆ ಯಾರು ಬಂದು ಇಲ್ಲಿ ಕಣ ಹಿಂದೇಟ್ ಹಾಕ್ತೀವಿ, ಯಾಕೆ ಮುಂದಕ್ಕೆ ಬರ್ತಾರೆ? ಅದಕ್ಕೆ ನಾವು ಹೇಳ್ತೀವಲ್ಲ, ಹಗ್ಲು ಕಂಡು ಬಾವಿಲಿ ರಾತ್ರಿ ಹೋಗಿ ಬಿದ್ರು ಅಂತ. ಕಾಂಗ್ರೆಸ್ನವ್ರು ಯಾಕೆ ಮಾಡಕ್ ಹೋಗ್ತಾರೆ ಅದನ್ನ? ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ. ಮೋದಿಯವ್ರ ಪರವಾಗಿ ಯಾವ ರೀತಿ ಜನ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನ ಯಾವ ಸಚಿವರು ಕೂಡ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಮುಂದುವರ್ತಾರೆ. ಅಣ್ಣ, ನಮ್ಮ 28 ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಗೆ ಮುಖ್ಯ. ನಮ್ಮ ರಾಜ್ಯಾಧ್ಯಕ್ಷರು ಆಗಲೇ ಹೇಳಿದಾರಲ್ಲ 28 ಗೆಲ್ತೀವಿ ಅಂತ. ನಾವು 28 प्रतिष्ठितವಾಗಿ ತಗೋತೀವಿ, 28 ಗೆಲ್ತೀವಿ. ಇದೇ ನಮ್ಮ ಸಂಕಲ್ಪ. ಥ್ಯಾಂಕ್ ಯು. अगर आपका डेटा लॉस्ट हो गया हो तो परेशानी की बात नहीं है, क्योंकि उस्मान डेटा रिकवरी सर्विसेज आपके साथ है। हार्ड डिस्क, लॉजिकल या फिजिकल, पेन ड्राइव, मेमोरी कार्ड, डीवीडी रिपेयर, ये सारी चीजें होती हैं रिकवर उस्मान डेटा रिकवरी के पास। स्क्रीन पर नंबर पर कॉल